ಅದೇ ವಿಮ್ಲಾ, ಈಗ ತಾನೇ ಶೋಭೆ ಹೇಳಲ್ಲು ತಾತ ಈಗ ಲಕ್ಷ್ಮಿ ಕೈ ಹಿಡ್ಕೊಂಡು ಆದಿ ಆದಿ ಅಂತ ಕಿರ್ಚ್ಕೊಂಡು ಬರ್ತಾರೆ, ನೋಡ್ತಾ ಇರುತ್ತ. ಹಾಗೆ ಆಯ್ತು ನೋಡು. ಪಾಪ ಕಣೆ ಆದಿ, ಏನು ಗ್ರಾಚಾರ ಕಾದಿದ್ಯೋ ಏನೋ. ಅವನು ಹೊಡೆಸ್ಕೊಳ್ಳೋದನ್ನ ನನ್ನ ಕೈಲಂತೂ ನೋಡೋಕ್ಕಾಗಲ್ಲ ವಿಮಲಾ. ಅದೇ ಅಣ್ಣ, ಇವ್ರಿಗೇನಾಗಿದೆ ಅಂತ ಸರಿಯಾಗಿ ಹೇಳಕ್ಕೆ ಹೇಳು. ಅವ್ರು ಈಗಿರೋ ಪರಿಸ್ಥಿತಿಲಿ ಈ ಥರ ಕಿರ್ಚಾಡೋದು ಅವ್ರ ಆರೋಗ್ಯಕ್ಕೆ ಸರಿ ಅಲ್ಲ. ನನ್ನ ಕೋಪಕ್ಕೆ ಕಾರಣ ಇದೆ. ಮೊದಲು ಆದಿನ ಕರೀರಿ. ನೋಡಿ, ನಾನು ಇಷ್ಟು ಕರೆದ್ರೂ ಅವ್ನು ಬರ್ತಾ ಇಲ್ಲ. ಇದೇ ನಾವು ನಾನು ಕೊಡ್ತಾ ಇರೋ ಮರ್ಯಾದೆ. ಯಾಕೆ ಹೀಗೆ ಆಡ್ತಿದ್ದೀರಾ? ಅವ್ನು ಏನು ಮಾಡ್ದ ಅಂತ ನೀವು ಹೇಳದೆ ಹೋದ್ರೆ ನಮಗೆಲ್ಲ ಗಾಬರಿ ಆಗಲ್ವೇನ್ರಿ? ಅವ್ರು ಏನು ಮಾಡಿದ್ದಾರೆ ಅಂತ ಈ ಲಕ್ಷ್ಮಿನೇ ಕೇಳು. ಏನಾಯ್ತು ಅಂತ ಹೇಳು ಲಕ್ಷ್ಮಿ. ನನಗೂ ಏನು ಗೊತ್ತಿಲ್ಲ ಚಿಕ್ಕತ್ತೆ. ನಿನಗೆ ಗೊತ್ತಿಲ್ಲ ಅಂದರೆ ನಾವು ನಂಬಿಡ್ತೀವ? ಆದಿ ಬಗ್ಗೆ ನೀನೇ ಏನೋ ಹೇಳಿರ್ತೀಯ, ಅದಕ್ಕೆ ತಾತ ಇಷ್ಟೊಂದು ಕೋಪ ಮಾಡ್ಕೊಂಡಿರ್ತಾರೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅನ್ನೋ ಹಾಗೆ ಆಡಬೇಡ. ಅದೇನು ಅಂತ ಹೇಳು. ಶೋಭಿತಾ, ಲಕ್ಷ್ಮಿ ಈ ಮನೆಗೆ ಸೊಸೆಯಾಗ್ಬಾರ್ದು, ನಿಮ್ಮಲ್ಲಿ ಕೆಲವರಿಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಿದೆ. ಹಾಗೆ ಅವಳಿಗೆ ಈ ಮನೆ ಬರೋ ಯೋಗ್ಯತೆ ಇಲ್ಲ ಅನ್ನೋ ಮನಸ್ಸು ನಿಮಗಿದೆ ಅನ್ನೋದು ನನಗೆ ಗೊತ್ತಿದೆ. ಅದೇನು ಹೇಳೋಕೆ ಹೊರಟಿದಾರೋ ಅದನ್ನು ಸರಿಯಾಗಿ ಹೇಳಕ್ಕೆ ಹೇಳಿ. ಸುದ್ದಿ ಬಳಸಿ ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮೆಲ್ಲರ ಮನಸ್ಸಲ್ಲಿ ಏನು ಭಾವನೆ ಇದೆಯೋ ನನಗೂ ಅದೇ ಬರ್ತಾ ಇದೆ. ಹಾಗೆ ಇವಳನ್ನು ಈ ಮನೆ ಸೊಸೆಯಾಗಿ ನಾನು ಯಾಕೆ ಆರಿಸ್ಕೊಂಡೆ ಅನ್ನೋ ಗಿಲ್ಟ್ ನನ್ನನ್ನು ಕಾಡ್ತಾ ಇದೆ. ಅಮ್ಮ, ನಮಗೆ ಯಾವತ್ತೂ ಅನಿಸಿದ್ದು ತಾತಂಗೆ ಈಗ ಅನಿಸ್ತಿದೆ ಅಂದರೆ ಲಕ್ಷ್ಮಿಗೆ ಇವತ್ತು ಪಕ್ಕ ಗೇಟ್ ಪಾಸೆ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಲಕ್ಷ್ಮಿ ಈ ಮನೆ ಸೊಸೆ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ನೀವು ಹೇಗ್ರಿ ಹೇಳ್ತಿದ್ದೀರಾ? ಇವಳು ಈ ಮನೆ ಸೊಸೆ ಅಲ್ಲ. ಈ ಮನೆ ಮಗಳು ಇವಳು.